ಮೇಡಮ್ ನಿಮ್ಮ ಯಜಮಾನ್ರು ಯಾವಾಗ ಹೋಗಿದ್ರು, ಯಾರ ಜೊತೆ ಹೋಗಿದ್ರು? ನೀವು ಕೂಡ ನಾವು 3 ಜನ ಒಟ್ಟಿಗೆ ಹೋಗಿದ್ದು. ಹಾ 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 ಯಾವಾಗ ಹೋಗಿದ್ರಿ ಅಲ್ಲಿಗೆ? ಪಲ್ಲವಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ನಾವು 19th ಹೋಗಿದ್ದು. ಓಕೆ. ಹಲೋ. ಅಲ್ಲ, ಅಲ್ಲಿ ಏನು ಆಯ್ತು ಅಂತ ಹೇಳ್ಬೋದಾ ನನಗೆ? ನೀವು ಯಾವ ಪ್ಲೇಸಲ್ಲಿ ಇದ್ರಿ, ಯಾವ ರೀತಿಯಾಗಿ ಅಲ್ಲಿ ಅಟ್ಯಾಕ್ ಆಯಿತು? ನಾವು ಕಾಶ್ಮೀರ್ ಟ್ರಿಪ್ ಹೋಗಿದ್ದು 19th. ಇವತ್ತು ಪೆಹಲ್ಗಾಮ್ ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಕುದುರೆ ಇದರಲ್ಲಿ ಮೇಲ್ಗಡೆ ಹೋಗ್ಬೇಕು, ತುಂಬಾ ಸ್ಟೀಪ್ ಜಾಗ. ಅಲ್ಲಿ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಒಂದ್ ಜಾಗ ಇದೆ. ಅಲ್ಲಿ ಹೋಗಿ ಕುದುರೆಯಿಂದ ಇಳಿದಿದ್ವಿ ಅಷ್ಟೇ. ಜಸ್ಟ್ ಒಂದು 5 minutes ಆಗಿತ್ತು. ಅಷ್ಟೊತ್ತಿಗೆ ಗುಂಡಿನ ತರ ಕೇಳಿಸ್ತಾ ಇತ್ತು. ಅಂದ್ರೆ ನೀವು ಆ ಪ್ಲೇಸ್ ನಲ್ಲಿ ಇದ್ರಿ, ಅದಾದ ಮೇಲೆ ಅಲ್ಲಿ ಗುಂಡಿನ ದಾಳಿಗಳು ಅಥವಾ ಆ ಗುಂಡಿನ ಶಬ್ದ ಕೇಳಿಸುವಂತದ್ದು ನಿಮ್ಗೆ ಕೇಳಿಸ್ತು? ಹೌದು ಹೌದು. ಓಕೆ. ಅದಾದ್ಮೇಲೆ ಮಂಜುನಾಥ್ ಅವ್ರ ಮೇಲೆ ಯಾವ ರೀತಿ ಅಟ್ಯಾಕ್ ಆಯ್ತು? ನೀವು ಅವಾಗ ಜೊತೆಗೆ ಇದ್ರಿ ಅಲ್ವಾ? ಅವರನ್ನ ಸ್ವಲ್ಪ ಅದರಿಂದ ಬಿಡಿಸುವಂತದ್ದು ಅಥವಾ ಅವರನ್ನ ಸೇಫ್ ಮಾಡುವಂತದ್ದು ಆ ರೀತಿ ಏನಾದ್ರು ಮಾಡ್ಲಿಲ್ವಾ? ಇಲ್ಲ, ಅವ್ರದ್ದು ಡೈರೆಕ್ಟ್ ಶೂಟ್ ಮಾಡಿದ್ದಲ್ಲ. ಓಕೆ ಓಕೆ. ಹಾ ಓಕೆ. ಇನ್ನು ಎಷ್ಟು ಜನ ಇದ್ರು ಮೇಡಮ್ ಅಲ್ಲಿ ನಿಮ್ಮ ಜೊತೆಗೆ, ನೀವು ಸೇರಿದಂತೆ ಒಂದೆಷ್ಟು ಜನ ಪ್ರವಾಸಿಗರಿದ್ರು ಆ ಸ್ಥಳದಲ್ಲಿ? ಅಲ್ಲೊಂದು 500 ಜನ ಅಂತೂ ಇದ್ವಿ ನಾವು. ಅದು ಇದು ಇವಾಗ ಟೂರಿಸ್ಟ್ ಪ್ಲೇಸ್ ಅದು, ಮತ್ತೆ ಇವಾಗ ಸೀಸನ್ ಅಲ್ಲಿ ಹೋಗಕ್ಕೆ ತುಂಬಾ ಜನ ಇದ್ರಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ಜನ ಅಂತೂ ಸತ್ತೋಗಿದ್ದಾರೆ, ಇನ್ಕ್ಲೂಡಿಂಗ್ ಮೈ ಹಸ್ಬೆಂಡ್. ತಾವಿವಾಗ ಸದ್ಯಕ್ಕೆ ಎಲ್ಲಿದ್ದೀರಾ? ಹಾಗೆ ಮಂಜುನಾಥ್ ಅವರ ಮೃತದೇಹ ಎಲ್ಲಿದೆ? ಈಗ ಅಲ್ಲಿ ಅದೇನಂದ್ರೆ ಅಲ್ಲಿ ಹಂಗೆ ಬರಕ್ಕೂ ಅಲ್ಲಿ ನಮಗೆ ಕರ್ಕೊಂಡ್ ಬಂದ್ರು, ಅಲ್ಲಿ ಇರಂಗಿಲ್ಲ ಅಂತ ಹೇಳಿ. ಈಗ ಬಾಡಿ ಏರ್ ಲಿಫ್ಟ್ ಆಗ್ಬೇಕು, ಯಾಕಂದ್ರೆ ಅಲ್ಲಿ ಹಂಗೆ ಅದು ಲ್ಯಾಂಡ್ ಮೂಲಕ ಬರಕ್ ಆಗದೇ ಇಲ್ಲ. ಹಾಗಾಗಿ ಆಮೇಲೆ ಮೇಡಮ್ ಎಲ್ಲ ನನಗೆ ಫೋನ್ ಚಾರ್ಜ್ ಇದೊಂದೇ ನಂಬರ್ ಇರೋದು. ಎಲ್ಲರೂ ಫೋನ್ ಮಾಡ್ತೀನಿ, ನನ್ ಚಾರ್ಜ್ ಆಗ್ತಿಲ್ಲ. ನಂಗೆ ಹೆಲ್ಪ್ ಮಾಡೋದಿದ್ರೆ ಮಾಡಿ. ಖಂಡಿತ ಮೇಡಮ್, ಖಂಡಿತ ನಮ್ ಕಡೆಯಿಂದ ಏನು ನಿಮ್ಗೆ ಸಹಾಯ ಬೇಕೋ ಖಂಡಿತವಾಗ್ಲೂ ನಾವು ಇದನ್ನ ಉನ್ನತ ಅಧಿಕಾರಿಗಳ ಗಮನಕ್ಕೂ ಕೂಡ ತರುವಂತಹ ಪ್ರಯತ್ನಗಳನ್ನ ಮಾಡ್ತೀವಿ. ನಿಮ್ಗೆ ಏನ್ ಸಹಾಯ ಬೇಕೋ ಅದೆಲ್ಲವನ್ನ ಕೂಡ ನಾವು ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನಿಜಕ್ಕೂ ಕೂಡ ಅಲ್ಲಿಯ ಭೀಕರತೆಯನ್ನ ಪಲ್ಲವಿಯವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಯಾಕಂದ್ರೆ ಆ ಪಹಲ್ಗಾಮ್ ಅನ್ನುವಂತಹ ಸ್ಥಳದಲ್ಲಿ ಒಂದು ಪ್ರವಾಸಿ ಸ್ಥಳ ಇದೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೀತಾರೆ. ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಕೆಳಗಿನಿಂದ ಒಂದು 7 ಕಿಲೋಮೀಟರ್ ಮೇಲೆ ಕುದುರೆಗಳ ಮೂಲಕ ಆ ಪ್ರವಾಸಿಗರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಪ್ರವಾಸಿ ಸ್ಥಳದಲ್ಲಿ ಒಂದು 10ರಿಂದ 15 ಜನ ಆ ಪ್ಲೇಸ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭಯೋತ್ಪಾದಕರು ಏಕಾಏಕಿ ದಾಳಿಯನ್ನು ನಡೆಸಿದ್ದಾರೆ. ಆ ಏಕಾಏಕಿ ದಾಳಿಯಲ್ಲಿ ಈಗ ಪಲ್ಲವಿಯವರು ಹೇಳಿದಂತಹ ಪ್ರಕಾರ ಒಂದು 10ರಿಂದ 15 ಜನ ಹತರಾಗಿದ್ದಾರೆ. ಅದರ ಜೊತೆಗೆ ಪಲ್ಲವಿಯವರ ಪತಿಯಾಗಿರುವಂತಹ ಮಂಜುನಾಥ್ ಅವರು ಕೂಡ ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿಯೇ ಹಾಗೆ. ಯಾಕಂದ್ರೆ ನಾವು 7 ಕಿಲೋಮೀಟರ್ ಬೆಟ್ಟದ ಮೇಲೆ ಇರೋದ್ರಿಂದ ಅಲ್ಲಿ ಯಾವುದೇ ಸೇಫ್ಟಿ ಪ್ರಿಕಾಷನರಿಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಕುದುರೆ ಮಾತ್ರ ಹೋಗೋದಕ್ಕೆ ಸಾಧ್ಯ, ಅಥವಾ ನೀವು ಆ ಜಾಗಕ್ಕೆ ನಡ್ಕೊಂಡು ಹೋಗ್ಬೋದು. ಅದು ಬಿಟ್ರೆ ಪ್ರವಾಸಿಗರಷ್ಟಕ್ಕೆ ಅಲ್ಲಿ ಸೀಮಿತ ಆಗಿರ್ತಾರೆ. ಅಲ್ಲಿ ಯಾವುದೇ ಯೋಧರು ಇರುವಂತದ್ದು ಅಥವಾ ಪೊಲೀಸರು ಇರುವಂತದ್ದು ಬಹಳ ತೀರಾ ಕಮ್ಮಿ ಅಲ್ಲಿ. ಯಾಕಂದ್ರೆ ಬರೀ ಫೋಟೋಗ್ರಾಫರ್ಸ್ ಅಥವಾ ಕಪಲ್ಸ್ಗಳು ಹೋಗುವಂಥದ್ದು, ಫ್ಯಾಮಿಲಿಗಳು ಹೋಗುವಂಥದ್ದು. ಯಾಕಂದ್ರೆ ನಾವು ಆ ಬೆಟ್ಟಕ್ಕೆ ಕುದುರೆ ಮೇಲೇ ಹೋಗ್ಬೇಕಾಗಿರೋದ್ರಿಂದ ಅದು ಸಾಧ್ಯವಾಗದೇ ಇರುವಂತಹ ಮಾತು. ಸದ್ಯಕ್ಕೀಗ ಪಲ್ಲವಿಯವರು ಹೇಳ್ತಾ ಇರುವಂಥದ್ದು, ನಾವು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನುವಂತಹ ಒಂದು ಪ್ರವಾಸಿ ಸ್ಥಳದಲ್ಲಿದ್ವಿ. ಆ ಸ್ಥಳವನ್ನ ವೀಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ಗುಂಡಿನ ಸದ್ದು ಕೇಳಿಸ್ತು. ಆ ಗುಂಡಿನ ಸದ್ದಿನ ಕೇಳಿಸ್ಕೊಂಡು ನಾವೆಲ್ಲರೂ ಕೂಡ ಗಾಬರಿ ಆದ್ವಿ. ಅದಾದ್ಮೇಲೆ ನನ್ನ ಗಂಡನ ಮೇಲೂ ಏಕಾಏಕಿ ದಾಳಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಆ ಪರಿಸ್ಥಿತಿ ಹೇಗಿತ್ತು ಅದನ್ನ ಕಣ್ಣಾರೆ ನೋಡಿದಂತಹ ಶ್ರೀನಾಥ್ ಅವರು ನಮ್ಮ ಜೊತೆಗೆ ಶ್ರೀಕಾಂತ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಶ್ರೀಕಾಂತ್. ನಮಸ್ತೆ ಮೇಡಮ್, ಹೇಳಿ ಸರ್. ಏನಾಯ್ತು ಸರ್ ಅಲ್ಲಿ? ಆಕ್ಚುಲಿ ನಾವು ಅಲ್ಲಿಂದ ನಮ್ಮ ಮಧ್ಯಾಹ್ನದ ಊಟ ಮುಗಿಸಿ ನಾವು ವಾಪಸ್ ಬರ್ತಾ ಇದ್ವಿ. ಆ ಟೈಮಲ್ಲಿ ಎಲ್ಲ ಪೊಲೀಸ್ ಸೈರನ್ ಹಾಕೊಂಡು ಅವರ ವೆಹಿಕಲ್ಸ್ ಗಳೆಲ್ಲ ಓಡಾಡ್ತಾ ಇತ್ತು. ನಮಗೆ ಕೂಡ ಸಡನ್ ಗೊತ್ತಾಗ್ಲಿಲ್ಲ ಏನಾಗಿದೆ ಅಂತ. ಬಟ್ ಆ ಟೈಮ್ ನಲ್ಲಿ ನಮಗೆ ಸ್ವಲ್ಪ ಅಲ್ಲಿ ಮಾಹಿತಿ ಸಿಕ್ತು, ಸ್ವಲ್ಪ ಲೋಕಲ್ ಹತ್ರ ನಾವು ಅಲ್ಲಿಗೆ ರೆಗ್ಯುಲರ್ ಬರ್ತಾ ಇರುವ ಕಾರಣ. ಸೊ ಅಲ್ಲಿ ಮೇಲೆ ರೆಸಾರ್ಟ್ ಇತ್ತು. ಆ ರೆಸಾರ್ಟ್ ನ ಹತ್ರದಲ್ಲಿ ತುಂಬಾ ಟೂರಿಸ್ಟ್ ಗಳು ಸೇರಿದ್ರು. ಯಾರೊಬ್ರು ಪೊಲೀಸ್ ವೇಷದಲ್ಲಿ ಪೊಲೀಸ್ ಡ್ರೆಸ್ ಅಲ್ಲಿ ಇದ್ರು ಅವರು.
ಆ ಪೊಲೀಸ್ ಡ್ರೆಸ್ ಅಲ್ಲಿ ಇದ್ದವರು ಬಂದು ಯಾರ್ದೋ ಒಂದೆರಡು ಜನ ಟೂರಿಸ್ಟ್ ನವರ ಹೆಸರು ಕೇಳಿ ಆದ್ಮೇಲೆ ಅವರು ಶೂಟ್ ಮಾಡಿದ್ರು ಅಂತ ಇನ್ಫಾರ್ಮೇಶನ್ ಬಂತು ನಮಗೆ. ಸರ್, ನೀವು ಆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಎಲ್ಲಿದ್ರಿ ಸರ್? ಆ ಮಿನಿ ಸ್ವಿಟ್ಜರ್ಲೆಂಡ್ ಅನ್ನುವಂತಹ ಪ್ಲೇಸ್ ಅಲ್ಲಿ ಇದ್ರಾ ಅಥವಾ ಬೇರೆ ಎಲ್ಲಾದ್ರೂ ಇದ್ರಾ? ಜಸ್ಟ್ ನೀವು ಆ ದೃಶ್ಯವನ್ನ ನೋಡಿದ್ರಾ ಹೇಗೆ? ಇಲ್ಲ, ನಮಗೆ ಅದು ಆ ಒಂದು ಪಾಯಿಂಟ್ ನಾನು ದಾಟಿ ಬಂದಿದ್ವಿ. ನಾವು ಒಂದು 2-3 ಕಿಲೋಮೀಟರ್ ಮುಂದೆ ಸುಮಾರು ಬಂದಿದ್ವಿ. ನಾವು ಎಷ್ಟೊತ್ತಾಗಿರ್ಬೋದು ಸರ್ ಅಲ್ಲಿ ಸಮಯ? ಸುಮಾರು ಒಂದು 2:30-3 o'clock ಅಂದ್ಕೊಳ್ತೀನಿ ನಾನು. ಓಕೆ, ಓಕೆ. ಹೇಳಿ. ಆ ಟೈಮ್ ನಲ್ಲಿ ನಾವು ಅಲ್ಲಿಂದ ಹೊರಟಿದ್ವಿ. ಆ ಟೈಮ್ ನಲ್ಲಿ ನಮಗೆ ಈ ರೀತಿ ಏನು ಗಡಿಬಿಡಿ ಆಗ್ತಾ ಇದೆ ಅಂತ ಇಮಿಡಿಯೇಟ್ಲಿ ನಾವು ನಮ್ಮ ವೆಹಿಕಲ್ ಅನ್ನ ಸ್ಟಾಪ್ ಮಾಡಿ ಏನಾಗಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಹೋದ್ವಿ. ಬಟ್ ಅಲ್ಲಿ ಯಾರನ್ನು ಬಿಡ್ಲಿಲ್ಲ. ಬಟ್ ನಮಗೆ ಇನ್ಫಾರ್ಮೇಶನ್ ಅಷ್ಟು ಬಂತು. ಆದ್ರೆ ನಾವು ಅಷ್ಟು ಜನ ವಾಪಸ್ ಬರ್ತಾ ಇದ್ವಿ ಆ ಕಡೆ. ಓಕೆ, ಶ್ರೀಕಾಂತ್ ಅವರು, ನೀವು ಎಷ್ಟು ಜನ ಹೋಗಿದ್ರಿ? ಸದ್ಯಕ್ಕೆ ನೀವು ಸೇಫ್ ಆಗಿದ್ದೀರಾ ಅಲ್ವಾ? ಎಸ್, ನಾವು ನಿರ್ಮಲಾ ಟ್ರಾವೆಲ್ಸ್ ಇಂದ, ನಮ್ದು ರೆಗ್ಯುಲರ್ ಗ್ರೂಪ್ ಇದೆ ಇಲ್ಲಿ, ನಮ್ದು ಮಂಗಳೂರು ಬೇಸ್ಡ್ ನಿರ್ಮಲಾ ಟ್ರಾವೆಲ್ಸ್ ಅಂತ ಕಂಪನಿ ಇದೆ. ನಾವ್ ಇಲ್ಲಿಗೆ ಬಂದಿದ್ವಿ. ಸೊ ಬಟ್ ನಮ್ಗೆ ಎಲ್ಲ ಏನು ತೊಂದರೆ ಆಗ್ಲಿಲ್ಲ. ನಾವು 40 ಜನ ಬಂದಿದ್ವಿ. ನಾವೆಲ್ಲರೂ ಕೂಡ ಸೇಫ್ ಆಗಿದ್ವಿ. ಹೌದು. ಓಕೆ, ಯಾಕಂದ್ರೆ ಈಗ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ ಪ್ರಕಾರ ಒಂದಷ್ಟು ಜನ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿದ್ರು. ಅದರಲ್ಲಿ ಒಂದಷ್ಟು ಜನ ಕನ್ನಡಿಗರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ. ಹೌದು, ಇನ್ನು ಕೂಡ ತುಂಬಾ ಜನ ಇದ್ದಾರೆ ಅಲ್ಲಿ. ಆದ್ರೆ ಬೇಗನೆ ಎಲ್ಲರನ್ನು ಪಬ್ಲಿಕ್ ಅನ್ನ ಅಲ್ಲಿಂದ ಕ್ಲಿಯರ್ ಮಾಡ್ತಾ ಇದ್ರು. ಯಾಕಂದ್ರೆ ನಮಗೆ ಮತ್ತೆ ಆ ಕಡೆಗೆ ಹೋಗ್ಲಿಕ್ಕೆ ಚಾನ್ಸ್ ಸಿಗ್ಲಿಲ್ಲ. ಸೊ ಹಾಗಾಗಿ ನಾವು ಆದಷ್ಟು ಬೇಗ ಬರ್ಬೇಕಾಯ್ತು. ಯಾಕಂತ ಹೇಳಿದ್ರೆ ಮತ್ತೆ ಆರ್ಮಿ ಅವರು ಮತ್ತೆ ಪೊಲೀಸ್ನವರು ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ತುಂಬಾ ಇದ್ರಲ್ಲಿ. ಹಾಗಾಗಿ ನಾವು ಬೇಗ ಬರ್ಬೇಕಾಯ್ತು. ಮತ್ತೆ ನಮ್ಮಲ್ಲಿ ಕೂಡ 40 ಜನ ಇದ್ರು. ನಾವು ಅವರದ್ದು ಸೇಫ್ಟಿ ಕೂಡ ನಾವು ನೋಡ್ಕೊಳ್ಬೇಕಾಗ್ತದಲ್ಲ. ಹಾಗಾಗಿ ನಾವು ಆದಷ್ಟು ಬೇಗ ಈ ಕಡೆಗೆ ಬಂದ್ಬಿಟ್ವಿ. ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಿದೆ ಸರ್? ಈಗ ಎಲ್ಲ ಕೂಡ ಆರ್ಮಿ ಅವರು ಅಂಡರ್ಟೇಕ್ ಮಾಡ್ತಾ ಇದ್ದಾರೆ. ಬಟ್ ಟೂರಿಸ್ಟಿಗೆಲ್ಲ ಬೇರೆ ಪ್ಲೇಸ್ ಏನಿದೆ, ಅನಂತನಾಗ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಏರಿಯಾ ಏನಿದೆ, ಅಲ್ಲೆಲ್ಲ ಏನು ತೊಂದರೆ ಇಲ್ಲ. ಯಾಕಂದ್ರೆ ಅಲ್ಲಿನ ನಂತರ ನಾವು ಸುಮಾರು ಹೊತ್ತು 2 ಗಂಟೆ ಟ್ರಾವೆಲ್ ಮಾಡಿ ನಾವು ಇಲ್ಲಿಗೆ ಬಂದಿದ್ವಿ ಶ್ರೀನಗರಕ್ಕೆ. ಬಟ್ ಈಗ ನಾವು ಶ್ರೀನಗರ್ ರೀಚ್ ಆಗಿದ್ವಿ. ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಅಟ್ಲೀಸ್ಟ್ ಅಲ್ಲಿ ಬಂದಿರುವಂತಹ ಪ್ರವಾಸಿಗರಿಗೆ ಏನಾದ್ರೂ ಒಂದು ರೀತಿ ವ್ಯವಸ್ಥೆ ಏನಾದ್ರೂ ಮಾಡ್ಕೊಟ್ಟಿದಾರಾ ಸರ್? ಇಲ್ಲ, ಎಲ್ಲ ಕಡೆಯಲ್ಲಿ ಪೊಲೀಸ್ ಇರ್ಬೋದು, ಆರ್ಮಿ ಇರ್ಬೋದು, ಅಥವಾ CRPF ಇರ್ಬೋದು, ಅವರೆಲ್ಲರೂ ಕೂಡ ಟೂರಿಸ್ಟ್ ನ ಸೇಫ್ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಬಟ್ ಏನೋ ಒಂದು ಕೆಟ್ಟ ಘಟನೆ ಆಗಿ ಹೋಗಿದೆ ಅಷ್ಟೇ. ಹೌದೌದು, ಅವರು ಕೂಡ ಏನು ಅಟ್ಯಾಕ್ ಮಾಡಿದ್ದು ಕೂಡ ಪೊಲೀಸ್ ಡ್ರೆಸ್ ಅಲ್ಲೇ ಅಟ್ಯಾಕ್ ಮಾಡಿದ್ದಾರೆ ಅಂತ ನ್ಯೂಸ್ ಇದೆ. ಬಟ್ ಅದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಸರ್, ನಿಮ್ಗೆ ಏನಾದ್ರೂ ಆ ಗುಂಡಿನ ಸದ್ದು ಅಥವಾ ಸಿಡಿಮದ್ದು ಆ ರೀತಿಯಾದಂತಹ ಶಬ್ದ ಏನಾದ್ರೂ ಕೇಳಿಸ್ತಾ ನಿಮಗೆ? ಅದೇನಾದ್ರೂ ಅಲ್ಲಿದ್ರಾ ನೀವು? ಅಂದ್ರೆ ಆ ಜಾಗದಿಂದ ಸ್ವಲ್ಪ ದೂರದಲ್ಲಿ ಇದ್ದಾಗ ಅಂತದ್ದು ಯಾವ್ದು ಕೇಳಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಮೈನ್ ರೋಡ್ ನಿಂದ ಆ ಘಟನೆ ನಡೆದ ಸ್ಥಳ ಸ್ವಲ್ಪ ದೂರದಲ್ಲಿದೆ, ಮೇಲೆ ಬೆಟ್ಟದ ಮೇಲೆ. ಸರ್, ಇವಾಗ ಜಮ್ಮು ಕಾಶ್ಮೀರ, ಅದರಲ್ಲೂ ಪಹಲ್ಗಾಮ್ ಅನ್ನುವಂತಹ ಪ್ಲೇಸ್ ಅಲ್ಲಿ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಇದೆ. ಅದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಕುದುರೆಲೇ ಹೋಗ್ಬೇಕು. ಬೇರೆ ಏನಾದ್ರೂ ವ್ಯವಸ್ಥೆ ಇತ್ತಾ? ಇಲ್ಲ, ಆಕ್ಚುಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳುವಂತದ್ದು ಪ್ಲೇಸ್ ಅದು ಬೇರೆ ಕಡೆಯಲ್ಲಿ ಇರುವಂತದ್ದು. ಬಟ್ ಆ ಎಲ್ಲ ಲೊಕೇಶನ್ ಏನಿದೆ ಲೊಕೇಶನ್ ಅದೊಂಥರ ಸ್ವಿಟ್ಜರ್ಲ್ಯಾಂಡ್ ತರನೇ ಕಾಣಿಸ್ತದೆ. ಸೊ ನೀವು ಬೈ ಹಾರ್ಸ್ ಅಲ್ಲಿ ಹೋದ್ರೆ ಅಥವಾ ಬೈ ಟ್ಯಾಕ್ಸಿಯಲ್ಲಿ ಬೇರೆ ಕಡೆಯಲ್ಲಿ ಹೋದ್ರೆ ಕೂಡ ನಿಮ್ಗೆ ಅಂತದೊಂದು ಸೀನರೀಸ್ ನೋಡ್ಲಿಕ್ಕೆ ಚಾನ್ಸ್ ಇದೆ. ಹಾಗಾಗಿ ಸ್ವಿಟ್ಜರ್ಲ್ಯಾಂಡ್ ಅನ್ನುವಂಥದ್ದು ಪಾಯಿಂಟ್ ಹಲವು ಇದೆ, ಬೇರೆ ಬೇರೆ ಇದೆ ಅಲ್ಲಿ. ಮೈನ್ ಏನಿದೆ ಅದಕ್ಕೆ ನಾವು ಇದರಲ್ಲಿ ಹೋಗ್ಬೋದು. ಪಹಲ್ಗಾಮ್ ನಿಂದ ಸ್ವಲ್ಪ ಒಂದು 15-20 ಕಿಲೋಮೀಟರ್ ಬೈ ವೆಹಿಕಲ್ ಅಲ್ಲಿ ಹೋಗ್ಬೇಕು ಅಲ್ಲಿಗೆ. ಅಂದ್ರೆ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಅಟ್ಯಾಕ್ ಆಗಿದೆಯಾ ಅಂತ ಸರ್? ಇಲ್ಲ, ಒಂದೇ ಅಟ್ಯಾಕ್ ಆಗಿರೋದು. ಹೌದೌದು, ಪಹಲ್ಗಾಮ್ ಮೈನ್ ಟೌನ್ ನಿಂದ ಒಂದು 2 ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ಆಗಿರುವಂತದ್ದು. ಓಕೆ. ಅಂದ್ರೆ ಯಾವ ರೀತಿ ಅಟ್ಯಾಕ್ ಮಾಡಿದ್ರಂತೆ ಸರ್? ಯಾಕಂದ್ರೆ ಹೆಲಿಕಾಪ್ಟರ್ ಮೂಲಕ ಗುಂಡಿನ ದಾಳಿ ನಡೆಸಿರುವಂತದ್ದ? ಇಲ್ಲ, ಯಾರೋ ಒಬ್ರು ಬೈ ವಾಕ್ ಬಂದು ಹಾಗೆ ಹೆಸರು ಕೇಳಿ ಶೂಟ್ ಮಾಡಿದ್ರು ಅಂತ ಹೇಳಿ ಇನ್ಫಾರ್ಮೇಶನ್ ಬಂದಿತ್ತು ನಮಗೆ ಕೂಡ. ಹೌದಾ? ಹೌದೌದು. ಅಂದ್ರೆ ಆ ವ್ಯಕ್ತಿಯ ಹೆಸರನ್ನ ಕೇಳಿ ಅದಾದ ಮೇಲೆ ಅವರು ಗುಂಡಿನ ದಾಳಿಯನ್ನ ನಡೆಸಿರುವಂತದ್ದು? ಹೌದೌದು, ಟೂರಿಸ್ಟ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು, ಏನೋ ಡಿಸ್ಕಸ್ ಮಾಡ್ತಾ ಇದ್ರು. ಅಲ್ಲೊಂದು ಹೋಟೆಲ್ ಕೂಡ ಇತ್ತು ಅಲ್ಲಿ ಪಕ್ಕದಲ್ಲಿ. ಹಾಗೆ ಅಲ್ಲಿ ಮತ್ತೆ ಎಲ್ಲ ಕುದುರೆಯವರೆಲ್ಲ ಅಲ್ಲೇ ಅವರು ಅದನ್ನ ಕುದುರೆಯನ್ನೆಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ. ಅವರೆಲ್ಲ ಅಲ್ಲೇ ಕಸ್ಟಮರ್ ಜೊತೆಯಲ್ಲಿ ಬಾರ್ಗೇನ್ ಮಾಡುವಂತದ್ದಲ್ಲಿ. ಸೊ ಆ ಪ್ಲೇಸಿಗೆ ಆ ಪರ್ಸನ್ ಅಲ್ಲಿ ಬಂದು 1-2-3 ಜನರಲ್ಲಿ ಹೆಸರು ಕೇಳಿ ಆಮೇಲೆ ಶೂಟ್ ಮಾಡಿದ್ದು ಅಂತ ಹೇಳಿ. ಯಾಕಂದ್ರೆ ಆ ಜಮ್ಮು ಕಾಶ್ಮೀರದಲ್ಲಿ CRPF ಸಿಬ್ಬಂದಿಗಳಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ. ಆದ್ರೂ ಕೂಡ ಅವರ ಕಣ್ತಪ್ಪಿಸಿ ಈ ರೀತಿ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಸ್ಥಳದಲ್ಲಿ ಯಾರು ಕೂಡ ಪೊಲೀಸ್ ಸಿಬ್ಬಂದಿಗಳು ಇರ್ಲಿಲ್ವಾ ಸರ್? ಅಲ್ಲ, ಇಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಟೈಟ್ ಸೆಕ್ಯೂರಿಟಿ ಇದೆ ನಾವು ನೋಡಿದ ಹಾಗೆ. ಬಟ್ ಈ ಒಂದು ಘಟನೆ ಹೇಗೆ ಆಯ್ತು ಅಂತ ಹೇಳಿ ಈಗ ಬಹಳಷ್ಟು ತಿಂಗಳಿನಿಂದ ಒಂದು ಘಟನೆಗಳು ಇಲ್ಲಿ ಆಗ್ಲಿಲ್ಲ. ಬಟ್ ಈ ಟೈಮ್ ಅಲ್ಲಿ ಹೇಗೆ ಆಯ್ತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಹೌದು.
ಓಕೆ ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಅಂದರೆ ಈಗ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೋ ಒಂದು ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿ ಒಬ್ಬ ವ್ಯಕ್ತಿ ಹತ್ರ ಮಾತನಾಡ್ತಾನೆ, ಏಕಾಏಕಿ ಗುಂಡಿನ ದಾಳಿಯನ್ನು ನಡೆಸ್ತಾನೆ. ಅದರಲ್ಲೂ ಕೂಡ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನುವಂತಹ ಸ್ಥಳದಲ್ಲೇ ಒಂದು 10 ರಿಂದ 15 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಪಲ್ಲವಿ ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗ ಶ್ರೀಕಾಂತ್ ಅವರು ಕೂಡ ಹೇಳ್ತಾ ಇದ್ರು, ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದೆ. ಅಫ್ಕೋರ್ಸ್ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಹದ್ದಿನ ಕಣ್ಣಿಟ್ಟಿರ್ತಾರೆ ಪೊಲೀಸರು. ಯಾವುದೇ ನುಸುಳುಕೋರರು ಒಳ ನುಸುಳದಂತೆ ಪ್ರತಿ ಒಂದು ಜಾಗದಲ್ಲೂ ಕೂಡ ಗನ್ ಹಿಡಿದು ನಿಂತಿರ್ತಾರೆ.